ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಟ್ಯೂಬ್ ಲೈವ್ ಇರ್ಬೋದು, ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಂಡು ಕಾಲೋ ಟಿಪ್ಸ್ ಕೊಡೋದಿರ್ಬೋದು, ಅದು ಯಾವುದೂ ಮಾಡೋದಿಲ್ಲ. ನನಗೇನು ಗೊತ್ತಿದೆ ಅದನ್ನು ಕಲಿಸ್ತಾ ಇದೀನಿ. ಕಲಿಬೇಕು ಅನ್ನೋರು ಇವತ್ತಿಂದ ಫ್ರೆಶ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ, ಜಾಯ್ನ್ ಆಗಿ ಕಲೀರಿ. ಬಿಕಾಸ್ ಇವತ್ತು ಬಿಟ್ಟರೆ ನಾನು ಇನ್ನು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಮಿಡ್ ತನಕ ನಾನು ಕ್ಲಾಸಸ್ ಮಾಡಲಿಕ್ಕೆ ನನಗೂ ಸಮಯ ಇರೋದಿಲ್ಲ. ಸೊ ಹಾಗಾಗಿನೇ ಇವತ್ತು ಯಾರು ಜಾಯ್ನ್ ಆಗಬೇಕು ಅನ್ನೋರು ಇದ್ದರೆ ಅನದರ್ 15 ಡೇಸ್ ಬಿಟ್ಟು ನಿಮ್ಮ ಕಂಫರ್ಟಬಿಲಿಟಿ, ನಾನು ಇವತ್ತವರೆಗೂ ಯಾರೂ ಕ್ಲಾಸ್ ಜಾಯ್ನ್ ಆಗಿ ಅಂತ ಫೋರ್ಸ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಥಿಂಗಿಂಗ್ ಗೊತ್ತಾ, ಕ್ಲಾಸ್ ಕಲಿಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದವ್ರಿಗೆ ಆಲ್ವೇಸ್ ನಾವು ಯಾರನ್ನೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಿಮಗೆ ಏನಂದರೆ ಲೈಕ್ ಅವರವರ ಮೈಂಡ್ ಸೆಟ್ಟು ಹೆಂಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದವ್ರ ಥರ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಚಿತ್ರಾನ್ನ ಮೊಸರನ್ನ ಮಾಡ್ಕೊಳ್ಳೋರಿಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಮಾರ್ಕೆಟಲ್ಲಿ ಆಲ್ವೇಸ್ ನಿಮಗೆ ನಾಲೆಡ್ಜ್ ಇರಬೇಕು, ಬಟ್ ಫೋಕಸ್ ಯಾವತ್ತೂ ಇದ್ರೂ ಒಂದ್ರ ಮೇಲೆ ಇರಬೇಕು. ಆವಾಗಲೇ ನೀವು ಡೆಫಿನೆಟಾಗಿ ಲೈಕ್ ಮಾರ್ಕೆಟಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯ. ಲೈಕ್ ನಾನೀಗ ನಿಫ್ಟಿ ಟ್ರೇಡ್ ಮಾಡೋದು ಸಮ್ ಟೈಮ್ ಅಷ್ಟೇ, ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು. ಅಫ್ಕೋರ್ಸ್ ಇವತ್ತು ನಿಫ್ಟಿನ ನಾನು ಟ್ರೇಡ್ ಮಾಡೋದು ಕೂಡ ನಿಫ್ಟಿನೇ. ಸೇಮ್ ಮೈಂಡ್ಸೆಟ್ಟು ಸಿಂಪಲ್ಲು. ನಿನ್ನೆ ಸ್ಟೂಡೆಂಟ್ಸ್ಗಳಿಗೆ ಎಂಡ್ ಆಫ್ ದ ಡೇ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದೆ ಎಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ. ಸೇಮ್ ಥಿಂಗ್, ಐ ಟುಕ್ ಅ ಟ್ರೇಡ್, ಐ ಫಿನಿಶ್ ಮೈ ಡೇ. ಸೊ ಕಲಿಬೇಕು ಅನ್ನೋರು ಇವತ್ತಿಂದು ಫ್ರೆಶ್ ಬ್ಯಾಚ್ ಜಾಯ್ನ್ ಆಗಿ ಕಲಿಬೇಡ ಅಂತ ಯಾರನ್ನೂ ಸ್ಟಾಪ್ ಮಾಡೋದಿಲ್ಲ. ಓಕೆ, ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದವ್ರೆ ಹ್ಯಾಪಿ ಡನ್ ಫಾರ್ ದ ಡೇ. ಆಲ್ಮೋಸ್ಟ್ 24,000 ಹತ್ತಿರ ಮಾಡಿದ್ದೀನಿ ಸಿಂಗಲ್ ಟ್ರೇಡು. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇಲ್ಲ ಮಾರ್ಕೆಟಲ್ಲಿ. ಸೊ ಐ ಜಸ್ಟ್ ಫಿನಿಶ್ಡ್ ಮೈ ಡೇ ಅಂತಲೇ ಅಂದ್ಕೊಳ್ತೀನಿ. ಬಿಕಾಸ್ ಈ ವೀಕ್ ನಾನು ಆಲ್ರೆಡಿ ನನ್ನ ಟಾರ್ಗೆಟ್ ರೀಚ್ ಮಾಡ್ಕೊಂಡಿದ್ದೀನಿ. ಲೈಕ್ ನನಗೆ ಆಲ್ಮೋಸ್ಟ್ ಈ ವೀಕಲ್ಲಿ ಏನು ಬೇಕಿತ್ತು, ನನಗೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ 1 ಲ್ಯಾಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ. ಬೇಕಂದರೆ ಒಂದು ಟೈಮಲ್ಲಿ ದಟ್ ಈಸ್ ಮೈ 1 ಮಂತ್ ಸ್ಯಾಲ್ರಿ. ನಾನು ಯಾವಾಗ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಗಬೇಕು ಅಂತ ಕನ್ವರ್ಟ್ ಆಗಬೇಕಾದ್ರೆ 1 ಮಂತ್ ಸ್ಯಾಲ್ರಿ ಥರ ಇತ್ತು. ಇವತ್ತು ನಾನು ಆರಾಮ್ಸೆ 1 ವೀಕಲ್ಲಿ ಅದನ್ನು ನಾನು ಟರ್ನ್ ಓವರ್ ಮಾಡ್ಕೊಳ್ತೀನಿ ಅಂದರೆ ಹ್ಯಾಪಿ. ನಾನು ಅವತ್ತೇನು ಅಂದ್ಕೊಂಡಿದ್ದೆ ಅದನ್ನು ನಾನು ಅಚೀವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಕನಸು ಕಾಣ್ತಿರ್ತೀರ, ಕನಸಿನ ಕಡೆ ಟುವರ್ಡ್ಸ್ ಡ್ರೀಮ್ ಕಡೆ ಹೋಗಿ. ನಿಮಗೆ ನೀವೇ ನಮ್ಮ ಕೈಲಿ ಅದಾಗಲ್ಲ ಇದಾಗಲ್ಲ ಅಂತ ಬ್ಯಾರಿಗೇಷನ್ ಹಾಕೊಂಡು ಸರ್ಕಲ್ ಹಾಕೊಂಬೇಡಿ. ಸರ್ಕಲಿಂದ ಹೊರಗಡೆ ಬನ್ನಿ, ಆವಾಗಲೇ ನಿಮಗೆ ಗೊತ್ತಾಗೋದು ಎಸ್ ದಿಸ್ ಈಸ್ ಆಲ್ಸೋ ವಿ ಕ್ಯಾನ್ ಡೂ ಇಟ್, ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ಯಾವತ್ತೂ ಅಷ್ಟೇ ನೆವರ್ ಥಿಂಕ್ ನೆಗೆಟಿವ್ ಇನ್ ಯುವರ್ ಸೆಲ್ಫ್. ನೀವು ನೆಗೆಟಿವ್ ಎಷ್ಟು ತನಕ ಥಿಂಕ್ ಮಾಡ್ತೀರಾ ಅಲ್ಲಿ ತನಕ ನೀವು ಅದರಲ್ಲಿರೋ ಪಾಸಿಟಿವ್ನೆಸ್ನ ಅರ್ಥ ಮಾಡ್ಕೊಳ್ಳಲ್ಲ. ಬಿ ಕಾನ್ಫಿಡೆಂಟ್. ಮಾರ್ಕೆಟ್ ಕೂಡ ಒಂದು ಉತ್ತಮವಾದ ಬಿಸ್ನೆಸ್ಸು. ಬಿ ಕಾನ್ಫಿಡೆಂಟ್. ಆಲ್ವೇಸ್ ಮಾರ್ಕೆಟಲ್ಲಿ ಕೂಡ ದುಡ್ಡು ಮಾಡ್ಬೋದು. ನಿಮಗೆ ಇದೊಂದೇ ಬಿಸ್ನೆಸ್ಸಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡಿ ಫೋಕಸ್ ಇದ್ದರೆ ಯಾವಾಗಲೂ ಅಷ್ಟೇ ಸರಸ್ವತಿ ಇದ್ದ ಪ್ಲೇಸ್ಗೆ ಲಕ್ಷ್ಮಿ ಬಂದೇ ಬರ್ತಾಳೆ. ಫಸ್ಟು ಸರಸ್ವತಿ ಹೊಲಿಸ್ಕೊಳಕ್ಕೆ ಟ್ರೈ ಮಾಡಿ, ಲಕ್ಷ್ಮಿ ಆರಾಮ್ಸೆ ಸಿಗ್ತಾಳೆ. ಅದನ್ನು ಬಿಟ್ಟು ನೀವು ಲೈಕು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಯು ಕಾನ್ ಡೂ ಎನಿಥಿಂಗ್. ಓಕೆನಾ? ಓಕೆ, ಲೈಕ್ ಇವತ್ತಿಂದು ನಾನು ಎಕ್ಸಾಕ್ಟಾಗಿ ನಂದು ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಝೋನ್ಸ್ ಅಂತ ಏನಿಲ್ಲ, ದಿಸ್ ಈಸ್ ದ ಲೈನ್ ಬಂದಾಗ ನಾನು ಫಸ್ಟ್ ಕ್ಯಾಂಡಲಲ್ಲಂತೂ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಫಸ್ಟ್ ಕ್ಯಾಂಡಲ್ ರೀಸನ್ ಬಿಹೈಂಡ್ ಇಷ್ಟೇ. ಒಂದು ಮಾರ್ಕೆಟು ಎಕ್ಸಾಕ್ಟಾಗಿ ನಿನ್ನೆ ಮಂತ್ಲಿ ಎಕ್ಸ್ಪೈರಿ ಕ್ಲೋಸ್ ಆಗಿದೆ. ಮಂತ್ಲಿ ಎಕ್ಸ್ಪೈರಿ ನಾನು ನಿನ್ನೆ ವೀಡಿಯೋದಲ್ಲಿ ಹಿಡಿದೆ, ಆಲ್ವೇಸ್ ಸ್ಕೇರಿ ಅಂತ. ಈ ಮೂಮೆಂಟ್ ಇದೆಯಲ್ಲ, ಎಷ್ಟು ಜನದ ಅಕೌಂಟ್ ವೈಪೌಟ್ ಮಾಡಿದೆಯೋ ಗೊತ್ತಿಲ್ಲ. ಈ ಮೂಮೆಂಟ್ ಇದೆಯಲ್ಲ, ಇನ್ನೆಷ್ಟು ಜನದ ಅಕೌಂಟ್ ವೈಪೌಟ್ ಮಾಡಿದೆಯೋ ಗೊತ್ತಿಲ್ಲ. ಬಟ್ ಹೇಳ್ಬೋದು ನಿಮಗೆ ಯಾವ್ದಾದ್ರು ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಿ ನೋಡಿದ್ರೆ ವಿ ಆರ್ ಗಿವನ್ ಕಾಲ್ ಹಿಯರ್, ದಿಸ್ ಈಸ್ ಗಿವನ್ ಮಿ 1 to 10 times. ಪುಟ್ ಹಿಯರ್ ವಿ ಆರ್ ಗಿವನ್ ಕಾಲ್ ಹಿಯರ್, ವೆಂಟ್ ಅಪ್ ಟು ದಿಸ್ ಲೆವೆಲ್, ವಿ ಬುಕ್ಡ್ ಪ್ರಾಫಿಟ್ ಹಿಯರ್ ಅಂತ. ಅದು ಯಾವುದು ಪಾಸಿಬಿಲಿಟಿ ಇಲ್ಲ. ಯಾಕೆಂದರೆ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಇದು ಯಾವುದು ಪಾಸಿಬಿಲಿಟಿ ಕಡಿಮೆನೇ, ತುಂಬ ಕಡಿಮೆ. ಓನ್ಲಿ ಏನಂದರೆ ನೀವು ಯಾರಾದರೂ ಪೊಸಿಷನಲ್ಲಿ ಹೋಲ್ಡ್ ಮಾಡ್ಕೊಂಡು ಬರ್ತಿರೋರಿಗೆ ಆ ಥರ ಸ್ಮಾಲ್ ಸ್ವಿಂಗ್ಸ್ಗಳೆಲ್ಲ ಕ್ಯಾಪ್ಚರ್ ಆಗ್ತಿರ್ತವೆ. ಬಟ್ ಇಂಟ್ರಾಡೇ ಟ್ರೇಡ್ ಮಾಡಿದ್ರೆ ಐ ಡೋಂಟ್ ಬಿಲೀವ್ ದಟ್ ಲೈಕ್ ನಿಮಗೆ ಇಲ್ಲಿನೇ ಎಕ್ಸಾಕ್ಟ್ ಎಂಟ್ರಿ ಆಗಿ ನಾವು ಇಲ್ಲೇ ಎಕ್ಸಿಟ್ ಆಗಿದ್ದೀವಿ ಅನ್ನೋದೆಲ್ಲ ಅದೆಲ್ಲ ಲೈಕ್ ಹೇಳಲಿಕ್ಕೆ ತುಂಬ ಈಸಿ. ಲೈಕ್ ನೀವು ಯೂಟ್ಯೂಬಲ್ಲಿ ಲೈವ್ ಕೂತ್ಕೊಂಡಿರ್ತಾರಲ್ಲ ಅವ್ರುಗಳೆಲ್ಲ ಹೇಳ್ತಾರಲ್ಲ ಹಂಗೆ, ಇದನ್ನು ತಗೊಬಿಟ್ಟು ಪರ್ಸೆಂಟೇಜ್ ಆಫ್ ಇದು ತೊಗೊಂಡು ನೋಡಿ ಇದು ನಮ್ಮ ಸ್ಟಾಪ್ ಲಾಸ್, ಇಲ್ಲಿಂದ ಇಲ್ಲಿ ತನಕ ನಮ್ಮ ಟಾರ್ಗೆಟ್ ಅಂತ. ಪಾಪ ಅವ್ರುಗಳು ಟ್ರೇಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಪಾಪ ಅವ್ರನ್ನ ನೋಡ್ಕೊಂಡಿರೋರನ್ನ ಹೊಗೆ ಅಂತೂ ಹಾಕಿಸ್ತಾರೆ, ಅದು ಗೊತ್ತಿರೋದೇನೆ. ಇಟ್ಸ್ ನಥಿಂಗ್ ಬಟ್ ಅದು ಕೂಡ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡಿ ಒಂದು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತಲ್ಲ, ಸೆಕೆಂಡ್ರಿ ಬಿಸ್ನೆಸ್ ಥರ ಮಾಡ್ಕೋಬೇಕು ಅನ್ನೋದು. ದಟ್ ಈಸ್ ದೇರ್. ಯಾಕೆಂದರೆ ನಿಮಗೆ ಪ್ರೈಮರಿ ಬಿಸ್ನೆಸ್ ವರ್ಕೌಟ್ ಆಗಲ್ಲ ಅಂದಾಗ ಯು ಆಲ್ವೇಸ್ ಫೈಂಡ್ ಔಟ್ ಸೆಕೆಂಡ್ರಿ ಥಿಂಗ್ಸ್ ಅನ್ನೋ ಥರ ಇದು ಕೂಡ ಹಾಗೇ. ನಿಮಗೆ ಕಲಿಯೋ ಕಡೆ ಫೋಕಸ್ ಮಾಡಿ, ನಿಮ್ಮ ಓನ್ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ ಸ್ವಲ್ಪನೇ. ನನಗೆ ಗೊತ್ತಿರೋದು ನಾನು ಕಲಿಸ್ತೀನಿ. ನನಗೆ ಗೊತ್ತಿರೋದ್ರಲ್ಲಿ ಎಲ್ಲದು 100% ಇದೆ ಅನ್ನೋದು ತುಂಬಾ ದೊಡ್ಡ ಸುಳ್ಳು. ಬಿಕಾಸ್ ಇದು ಸಮುದ್ರ, ಏನು ಬೇಕಷ್ಟೇ. ಸೊ ಎಕ್ಸಾಕ್ಟಾಗಿ ನಾನಿವತ್ತು ಟ್ರೇಡ್ ಮಾಡಿದ್ದು ಫಸ್ಟ್ ಕ್ಯಾಂಡಲಲ್ಲಿ. ಬಿಕಾಸ್ ನಿನ್ನೆ ಬಂದು ಮಂತ್ಲಿ ಎಕ್ಸ್ಪೈರಿ ಕ್ಲೋಸ್ ಆಗಿದೆ. ಮೊದಲನೇ ದಿನ ಒಂದು 15 ದಿನ ಮಾರ್ಕೆಟ್ ಕಂಪ್ಲೀಟ್ ವಾಲೆಟೈಲ್ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಸ್ಟಾಕ್ಸಲ್ಲಿ ರೋಲ್ ಓವರ್ ಆಗ್ತಿರುತ್ತೆ. ಸ್ಟಾಕ್ಸಲ್ಲಿ ಕೆಲವೊಬ್ಬರು ನೆಕ್ಸ್ಟ್ ಮಂತ್ಗೆ ಬೈಯಿಂಗ್ ಸೈಡ್ನ ರೋಲ್ ಓವರ್ ಮಾಡ್ಬೋದು, ಕೆಲವರು ಸೆಲ್ಲಿಂಗ್ ಸೈಡು, ಕೆಲವರು ಎಕ್ಸಿಟ್ ಆಗ್ಬೋದು, ಇದೆಲ್ಲ ಇರುತ್ತೆ. ಹಾಗಾಗಿನೇ ನಾನೊಂದು 10-15 ನಿಮಿಷ ವೆಯ್ಟ್ ಮಾಡಿದೆ. ಮಾರ್ಕೆಟು ಫಸ್ಟು ನಮ್ಮ ಎಕ್ಸಾಕ್ಟಾಗಿ ನಮ್ಮ ಲೈನ್ಸ್ ಹತ್ರನೇ ರೆಸಿಸ್ಟೆನ್ಸ್ ತೊಗೊಳ್ತಿತ್ತು. ರೆಸಿಸ್ಟೆನ್ಸ್ ತೊಗೊಂಡು ಮತ್ತೆ ಇಲ್ಲಿಗೆ ರಿಟರ್ನ್ ಬಂದಾಗ ಐ ಜಸ್ಟ್ ಸೀನ್ ಓಕೆ ಒಂದು ಸ್ಮಾಲ್
ನಾನು ಪುಟ್ ಸೈಡ್ ಟ್ರೇಡ್ನ ಮಾಡ್ಬೋದು, ಬಿಕಾಸ್ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ನನ್ನ ಸ್ಟಾಪ್ ಲಾಸ್ ಏನಿದೆ 25 ಪಾಯಿಂಟ್, ಇಲ್ಲಿಂದ 250 ಅಂದರೆ 275 ಅಷ್ಟರೊಳಗಡೆ ಒಂದು ನಂದು 8ರಿಂದ 10 ಪಾಯಿಂಟ್ ಸ್ಟಾಪ್ ಲಾಸ್ ಬಂದರೆ ಟು ಕಟ್ ಸ್ಟಾಪ್ ಲಾಸ್ ತೊಗೊಳ್ಳೋಣ. ಹೇಗಿದ್ರು ನೀವು ವೀಕಲ್ ಪ್ರಾಫಿಟ್ ಮಾಡಿದ್ದೀನಿ, ಒಂದು ಸ್ಮಾಲ್ ಸ್ಟಾಪ್ ಲಾಸ್ ತೊಗೊಂಡೋಗೋಣ ಅಂತ ಎಂಟ್ರಿ ಆಗ್ತಿದ್ದಂಗೆ ಒಂದು ಫಾಸ್ಟ್ ಮೂಮೆಂಟ್ ಸಿಕ್ತು. ಇವತ್ತು ಫ್ರೈಡೆ ವೀಕೆಂಡು, ಐ ವಿಲ್ ನಾಟ್ ಟೇಕ್ ಟೂ ಮಚ್ ರಿಸ್ಕ್. ಐ ಜಸ್ಟ್ ಕ್ಯಾಪ್ಚರ್ಡ್ ದಿಸ್ ಕ್ಯಾಂಡಲ್ ಆ್ಯಂಡ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ಓಕೆನಾ? ಸೊ ಅದಾದಮೇಲೆ ಮಾರ್ಕೆಟ್ ಅದು ರಿಟ್ರೇಸ್ಮೆಂಟ್ ಆಗಲಿ ಏನಾರು ಆಗಲಿ, ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ಬೀಳ್ತಾ ಇದೆ ಅಂದರೆ ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ ಅನ್ನೋದು ನಾನು ಯಾವತ್ತೂ ಇರೋದಿಲ್ಲ. ನನ್ನ ಲೆವೆಲಲ್ಲಿ ಬಂದು ಮಾರ್ಕೆಟ್ ನಿಂತಿದೆ, ಓಕೆ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅನ್ನೋ ಮೈಂಡ್ ಸೆಟ್ಟಿಗೆ ತೊಗೊಂಡೆ. ನಾನು ದಿನ ಟಾರ್ಗೆಟ್ ಮಾರ್ಕೆಟ್ ಕೊಡ್ತು. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಜಸ್ಟ್ ಗ್ರೇಟ್ಫುಲ್ ಟು ಮಾರ್ಕೆಟ್ ಅಷ್ಟೇ. ಐ ಆಮ್ ಹ್ಯಾಪಿ ಆ್ಯಂಡ್ ಮಾರ್ಕೆಟ್ಗೊಂದು ಥ್ಯಾಂಕ್ಸ್ ಹೇಳಿ ಫಿನಿಷ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಸಿಂಪಲ್, ಐ ಮೇಡ್ ಇಟ್ ಫಾರ್ ದ ಡೇ. ಸೊ ನಾಳೆಗೆ ನಿಮಗೇನಾಗ್ಬೋದು ಅನ್ನೋದು ನಮಗೆ ಇವತ್ತು ಸಂಜೆ ಮಾರ್ಕೆಟ್ ಮುಗಿದ್ಮೇಲೆ ಗೊತ್ತಾಗೋದು, ಮಂಡೇ ಏನಾಗ್ಬೋದು ಅನ್ನೋದಕ್ಕೆ ಲೈನ್ಸು. ಸೊ ಲೆಟ್ಸ್ ಸಿ. ಮಾರ್ಕೆಟಲ್ಲಿ ಇವತ್ತು ಸೈಡ್ ವೇಸ್ ಬೀಳೋ ಚಾನ್ಸಸ್ ಕೂಡ ಇದೆ, ಬಿಕಾಸ್ ಒನ್ ಮೋರ್ ಆಲ್ ಟೈಮ್ ಹೈ. ನಿಫ್ಟಿ ಕ್ರಿಯೇಟೆಡ್ ಒನ್ ಮೋರ್ ಆಲ್ ಟೈಮ್ ಹೈ. ಆದ್ದರಿಂದ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಇದ್ದಿದ್ರೆ ಒಂದು ಲೆಕ್ಕ, ಸೆಲ್ಲರ್ಸ್ ಇಲ್ಲ ಮಾರ್ಕೆಟಲ್ಲಿ. ಇವಾಗ ಗ್ಯಾಪ್ ಅಪ್ ಆಗ್ತಿದೆ, ಫ್ರೆಶ್ ಸೆಲ್ಲರ್ಸ್ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಒಂದು ಸೈಡ್ ವೇಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಕೇರ್ಫುಲ್. ನಿಫ್ಟಿಯಲ್ಲಿ ಫ್ರೈಡೆ ವೀಕ್ಲಿ ವಾರ ತುಂಬ ದುಡ್ದಿರೋ ದುಡ್ಡನ್ನ ಕಳಿಬೇಡಿ. ಆದಷ್ಟು ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಬುಲಿಶ್ ನೇಚರ್ ಇದೆ. ನಿನ್ನೆ ನಾನು ಬ್ಯಾಂಕ್ ನಿಫ್ಟಿದು ಇದರಲ್ಲಿ ಕೂಡ ಹೇಳಿದೆ, ಇಫ್ 3 ಲೈನ್ಸ್ನ ಬ್ರೇಕ್ಔಟ್ ಮಾಡಿದರೆ ಡೆಫಿನೆಟ್ಲಿ ಬ್ಯಾಂಕ್ ನಿಫ್ಟಿ ಗೋಯಿಂಗ್ ಟು ಬಿ ಬುಲಿಶ್ ಸೈಡ್ ಬ್ಯಾಂಕ್ ನಿಫ್ಟಿ ಹೋಗುತ್ತೆ ಅಂತ. ಎಕ್ಸಾಕ್ಟಾಗಿ ಇದ್ರ ಮಧ್ಯದಲ್ಲೇ ಡ್ಯಾನ್ಸ್ ಮಾಡ್ತಿದೆ. ಬ್ಯಾಂಕ್ ನಿಫ್ಟಿ ಬೆಳಗ್ಗೆನೇ ಇಲ್ಲಿಂದ ನಮ್ಮದು ಮಿಡ್ ಲೈನ್ ಏನಿದೆ ಇಲ್ಲಿಂದ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ತೊಗೊಂಡು ಮೇಲೋಗಿ ರಿಟರ್ನ್ ಬಂದು ಹಾಗೇ ನಮ್ಮದು ಲಾಸ್ಟ್ ಲೈನಿಂದ ಸಪೋರ್ಟ್ ತೊಗೊಂಡಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಟ್ರೇಡು ಒಂದು ಬೆಳಗ್ಗೆನೇ 50ಇಂದ ಟ್ರೇಡ್ ತೊಗೊಂಡಿದ್ರು, ನಿಮಗೆ ಪ್ರೀಮಿಯಮ್ ಮೂವ್ ಆಗಿದೆ. ನಿಮಗೆ ನೋಡೋಕೆ ಹಿಂಗೆ ಕಾಣ್ತಿರ್ಬೋದು. ಯು ಜಸ್ಟ್ ಗೋ ಆ್ಯಂಡ್ ಚೆಕ್ 51,300 ಪ್ರೀಮಿಯಮ್ನ ಚೆಕ್ ಮಾಡಿ. ಯಾಕೆಂದರೆ 360 ಹತ್ರ ಇಲ್ಲಿ ಬಂದಿತ್ತಂದರೆ 300 ಪ್ರೀಮಿಯಮ್ ಚೆಕ್ ಮಾಡಿ. ಐ ಫೀಲ್ ಲೈಕ್ ಅರೌಂಡ್ ಹೆಂಗೆ ಹೋದ್ರೂ ಒಂದು 70ರಿಂದ 80 ಪಾಯಿಂಟ್ ಈ ಕ್ಯಾಂಡಲ್ ಕ್ರಿಯೇಟ್ ಮಾಡಿಕೊಟ್ಟಿದೆ ನಿಮಗೆ. ಈ 3 ಕ್ಯಾಂಡಲಲ್ಲಿ ನೀವು ಹೋಗಿ ಚೆಕ್ ಮಾಡಿ, ಸ್ಪಾಟಲ್ಲಿ ಮೂವ್ ಆಗಿಲ್ಲ, ಬಟ್ ಪ್ರೀಮಿಯಮ್ ಮೂವ್ ಆಗಿರುತ್ತೆ. ರೀಸನ್ ಇಷ್ಟೇ, ದಿಸ್ ಇಸ್ ದ ಒನ್ ಆಫ್ ದಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಲೈನ್ಸ್. ಇಲ್ಲಿ ಬ್ರೇಕ್ಔಟ್ ಆಗ್ತಿದೆ ಅಂದರೆ ಒಂದು ಉತ್ತಮವಾದ ಮೂವ್ನ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಆಗಿದ್ದು ಕೂಡ. ಅದಾದಮೇಲೆ ಮಾರ್ಕೆಟ್ ಎಕ್ಸಾಕ್ಟ್ ಈ ಲೈನಿಂದ ಹೋಗಿದೆ. ಈ ಲೈನಿಂದ ಇಲ್ಲಿಗೆ ಹೋಗೋಷ್ಟರಲ್ಲಿ ನೀವು ಚೆಕ್ ಮಾಡ್ಕೊಳ್ಳೇಬೇಕಿದ್ರೆ ಇಟ್ ಶುಡ್ ನನಗೆ ಗೊತ್ತಿರೋಂಗೆ ಒಂದು 30-35 ಪಾಯಿಂಟ್ ಅಂತೂ ಪ್ರೀಮಿಯಮ್ ಮೂವ್ ಆಗಿರುತ್ತೆ. 300 ಅರ್ಧ ಮನಿ ತೊಗೊಂಡ್ರು 30-35 ಪಾಯಿಂಟ್ ಅಂತೂ ಮಾರ್ಕೆಟ್ ಕೊಟ್ಟಿರುತ್ತೆ. ಸೊ ನಿಮಗೆ 51,300 ಬಿಕಾಸ್ ನೀವು ಚೆಕ್ ಮಾಡಿ. ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಚೆಕ್ ಮಾಡಲಿಕ್ಕೆ. ಏನಕ್ಕೆ ಅಂದರೆ ನನಗೆ ಆಲ್ರೆಡಿ ಗೊತ್ತಿದೆ ಅದು ಏನಾಗಿರ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ ಇದೆ, ಯಾವುದೋ ಅಕ್ಯುರಸಿ ಅಂತಲೂ ನಾನು ಹೇಳೋದಿಲ್ಲ. ಅಪ್ರಾಕ್ಸಿಮೇಟ್ ಬಿಕಾಸ್ ಆಫ್ ಮೈ ನಾಲೆಡ್ಜ್ ಐ ಆಮ್ ಶೇರಿಂಗ್ ಯು. ಸೊ ಇವಾಗ ಏನಾಗ್ಬೋದು ಮಾರ್ಕೆಟಲ್ಲಿ, ಮಾರ್ಕೆಟ್ ಇವಾಗ ಆಲ್ರೆಡಿ ನೀವು ಅಂದ್ಕೊಂಡಿರ್ಬೋದು ಮಾರ್ಕೆಟ್ ಹೈ ಕ್ರಿಯೇಟ್ ಮಾಡ್ತು, ದಿಸ್ ಈಸ್ ದ ಲೋಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ನೋ, ಮಾರ್ಕೆಟಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೇ ಬಿ ಮಾರ್ಕೆಟ್ ಇಲ್ಲಿಂದ ಒಂದು ಶಾರ್ಪ್ ಬೌನ್ಸ್ ಕೂಡ ಕೊಡೋ ಚಾನ್ಸಸ್ ಕೂಡ ಇದೆ. ಬಿಕಾಸ್ ದಿಸ್ ಈಸ್ ಸಪೋರ್ಟ್ ಲೈನ್ಸ್. ಓನ್ಲಿ ನೀವು ಸೆಲ್ಲಿಂಗ್ ಯಾವಾಗ ಮಾಡ್ಬೋದು ಅಂದರೆ ದಿಸ್ ಈಸ್ ದ ಲೋ, ಲೈಕ್ 51,100 ಆರ್ 200ಇಂದ ಕೆಳಗಡೆ ಬಂದರೆ 51,200ಇಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೆಷರ್ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಸೆಲ್ ಮಾಡಲಿಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಇಲ್ಲ, ಬೈಯಿಂಗ್ ಪ್ರೆಷರ್ ಇದೆ. ಪ್ರೀಮಿಯಮ್ಸ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿರೋದಿಲ್ಲ. ಸೊ ಹಾಗಾಗಿನೇ ನೀವು ಪ್ರೀಮಿಯಮ್ಸ್ಗಳನ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲ ಅಂದರೆ 51,300 ಕಾಲ್ ಲೆಟ್ಸ್ ಸಿ ಪ್ರೀಮಿಯಮ್ ಏನಿದೆ ಅನ್ನೋದನ್ನು ನೋಡೋಣ. ವೇರ್ ಇಸ್ 51,300 ಕಾಲ್? ಓಕೆ, 51,300 ಕಾಲ್ ಇದು. ಸೊ ಬೆಳಗ್ಗೆನೇ ಮಾರ್ಕೆಟು ಓಪನ್ ಆಗಿರೋದೆಲ್ಲಿ, ಲೆಟ್ಸ್ ಸಿ. ನಮ್ಮದು ಗ್ಯಾಪ್ ಫಿಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಮಾಡಿದರೆ ದಿಸ್ ಈಸ್ ದ ಲೋ. ನಾನು ನಿಮಗೇನು ಹೇಳಿದೆನಲ್ಲ, ಸ್ಪಾಟ್ ಚಾರ್ಟ್ ಲೋ ಪ್ರಕಾರ ತೊಗೊಂಡ್ರೆ ಐ ಗೆಸ್ ಒಂದು 340 ಅಂತಲೇ ಇಟ್ಕೊಳ್ಳಿ. 340ಇಂದ 400, 420, ಆಲ್ಮೋಸ್ಟ್ 420 ತನಕಲ್ಲೂ ಬಂದಿದೆ. ನಿಮಗೆ ಆಲ್ಮೋಸ್ಟ್ 70 to 80 ಪಾಯಿಂಟ್ಸ್ ಕ್ಯಾಪ್ಚರ್ ಬೆಳಗ್ಗೆನೇ ಮಾರ್ಕೆಟಲ್ಲಿ. ನಾನು ನಿಮಗೆ ಸೆಕೆಂಡ್ ಟ್ರೇಡ್ ಹೇಳಿದ್ದೇಳಿ, ಬೆಳಗ್ಗೆನೇ ಅಷ್ಟು ಫಾಸ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಂದ್ರೂ ಐ ಗೆಸ್ ಈ ಲೆವೆಲ್ ಅಂದ್ಕೊಳ್ತೀನಿ. ಒಂದು 360 ಅಂತ ಇಟ್ಕೊಂಡ್ರು, 360, 365 ಅಂತ ಇಟ್ಕೊಂಡ್ರು ಮಾರ್ಕೆಟ್ ಎಲ್ಲಿ ತನಕ ಹೋಗಿ ಬಂದಿದೆ? 400. ಎಷ್ಟಾಯಿತು? 30ರಿಂದ 40 ಪಾಯಿಂಟ್. ಅದನ್ನೇ ನಾನು ನಿಮಗೆ ಹೇಳಿದ್ದು 20-30 ಪಾಯಿಂಟ್ಸ್ಗಳು ಕ್ಯಾಪ್ಚರ್ ಮಾಡೋದೇನು ಕಷ್ಟ ಆಗೋದಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಸ್ಟಿಲ್ ಬುಲಿಶ್ ಏನಕ್ಕಿದೆ ಅಂದರೆ, ನಿಮ್ಮ ಸ್ಪಾಟ್ ಚಾರ್ಟ್ ಅಷ್ಟು ಕೆಳಗಡೆ ಬಂದ್ರೂ ಮಾರ್ಕೆಟ್ ಇಲ್ಲೇ ಇನ್ನೂ ಡ್ರ್ಯಾಗ್ ಮಾಡ್ತಾ ಇದೆ. ಮಾರ್ಕೆಟ್ ಇನ್ನೂ ಮೇಲಕ್ಕೆ ಮೂವ್ ಆಗ್ತಾ ಇಲ್ಲ. ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಸ್ಟಿಲ್ ಬಯರ್ಸ್ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಬಯರ್ಸ್ ಯಾವಾಗ ವೀಕ್ ಆಗ್ತಾರೆ? ಮಾರ್ಕೆಟ್ 300ಇಂದ ಕೆಳಗಡೆ, ಪ್ರೀಮಿಯಮ್ಸ್ಗಳು 300ಇಂದ ಕೆಳಗಡೆ ಡ್ರಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ 300ದು ಅಲ್ಲಿಂದ ಸ್ವಲ್ಪ ವೀಕ್ ಆಗ್ತಾರೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಚುಲಿ ಮೂವ್ ಆಗ್ಲಿಕ್ಕೆ ಸ್ಪೇಸ್ ಇದೆ, ಬಟ್ ಮೂವ್ ಆಗ್ತಿಲ್ಲ ಮಾರ್ಕೆಟ್.
ಏನು ಮಾಡೋದು ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲರೂ ಈಗ ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡ್ಬಿಡಿ, ಬ್ಯಾಂಕ್ ನಿಫ್ಟಿ ಡನ್ ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್, ಬ್ಯಾಂಕ್ ನಿಫ್ಟಿ ಡನ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್, ಬ್ಯಾಂಕ್ ನಿಫ್ಟಿ ಡನ್ ಟ್ರಯಾಂಗಲ್ ಪ್ಯಾಟರ್ನ್, ಬ್ಯಾಂಕ್ ನಿಫ್ಟಿ ಡನ್ XYZ ಪ್ಯಾಟರ್ನ್ಸ್, ಹೆಡ್ ಆ್ಯಂಡ್ ಶೋಲ್ಡರ್ ಅಂತ. ಬಟ್ ಯಾವುದು ವರ್ಕೌಟ್ ಆಗ್ತಿಲ್ವಲ್ಲ, ಯಾವುದೂ ಹೋಗ್ತಿಲ್ಲ ಮಾರ್ಕೆಟ್. ನಾನು ಅಬ್ಸರ್ವ್ ಮಾಡಿದಾಗೆ 3 ದಿನದಿಂದ ಬರೀ ಡೋಜಿನೇ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ದೆನ್ ಅವರೆಲ್ಲ ಅಷ್ಟು ಪಂಡಿತರಾಗಿದ್ದರೆ ಪಾಪ ಆ ಪ್ಯಾಟರ್ನ್ಗಳ ಪ್ರಕಾರ ಮೂವ್ ಆಗ್ಬೇಕು ತಾನೆ, ಯಾಕೆ ಮೂವ್ ಆಗ್ತಿಲ್ಲ ಬ್ಯಾಂಕ್ ನಿಫ್ಟಿ? ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ನಾಲೆಡ್ಜ್ ಇಂಪಾರ್ಟೆಂಟು. ಫೋಕಸ್ ಆನ್ ಲರ್ನಿಂಗ್ ಎವ್ರಿಥಿಂಗ್ ಪಾಸಿಬಲ್ ಇನ್ ಯುವರ್ ಲೈಫ್. ಲರ್ನಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಕಲಿಯೋಕ್ಕೆ ಸಮಯ ಕೊಡಿ, ಆವಾಗಲೇ ನಿಮಗೆಲ್ಲ ಅದನ್ನು ಈಸಿ ಆಗೋದು. ಅದರ್ವೈಸ್ ಯು ಕಾಂಟ್ ಡೂ ಎನಿಥಿಂಗ್. ಓಕೆನಾ? ಸೊ ಫೋಕಸ್ ಆನ್ ಲರ್ನಿಂಗ್. ಈಗ ನಾನು ನಿಮಗೇನು ಹೇಳಿದೆ, ದಿಸ್ ಈಸ್ ದ ಲೆವೆಲ್ ಅಂತ. ಎಕ್ಸಾಕ್ಟಾಗಿ ಇದೇ ಲೆವೆಲಿಂದಲೇ ಮಾರ್ಕೆಟ್ ಏನಕ್ಕೆ ಅಪ್ಸೈಡ್ ಮೂವ್ ಆಗ್ತಿದೆ ಅಂದರೆ, ದಿಸ್ ಈಸ್ ಕ್ಲಿಯರ್ ಕಟ್ ಬ್ರೇಕ್ಔಟ್ ಝೋನ್ಸ್. ಓಕೆನಾ? ರಿಟ್ರೇಸ್ಮೆಂಟ್ ಪುಲ್ ಬ್ಯಾಕ್ಸ್ಗಳಲ್ಲಿ ಬಯರ್ಸ್ ಅಗೇನ್ ಆಕ್ಟಿವೇಟ್ ಆಗ್ತಿದ್ದಾರೆ. ನಿಮ್ಗೆ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ನಾನು ಏನು ತೋರಿಸ್ತೇನೆ ಅದನ್ನೇ ಡಬ್ಲ್ಯೂ ಪ್ಯಾಟರ್ನ್. ಇಲ್ಲಿಂದ ಅಗೇನ್ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ವಿಲ್ ಗೋ ಬುಲಿಶ್, ಬಿಕಾಸ್ ಪಿಕ್ಚರ್ ಪರ್ಫೆಕ್ಟ್ ಡಬ್ಲ್ಯೂ ಪ್ಯಾಟರ್ನ್ ಇದು. ಓಕೆನಾ? ಸೊ ಫೋಕಸ್ ಆಲ್ ದೀಸ್ ಥಿಂಗ್ಸ್, ಫೋಕಸ್ ಓನ್ಲಿ 24,200 ಕೆಳಗಡೆ ಹೋಗೋವರೆಗೂ ಮಾರ್ಕೆಟ್ ಸೈಡ್ ವೈಸ್ ಬೀಳೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದರಿಂದ ಕೆಳಗಡೆ ಬಂದರೆ ಒಂದು ಶಾರ್ಪ್ ಸೆಲ್ಲಿಂಗ್ ಕೂಡ ಬರ್ಬೋದು. ನಿಫ್ಟಿಯಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬೇಕೆಂದರೆ ಬ್ಯಾಂಕ್ ನಿಫ್ಟಿ ಫಿನಾನ್ಷಿಯಲ್ ಸ್ಟಾಕ್ಸ್ಗಳು ಏನಿದ್ದಾವೆ ಸ್ವಲ್ಪ ಏನೋ ಇಶ್ಯೂಸ್ ಫೇಸ್ ಮಾಡ್ತಿರೋ ಆಗಿದ್ದಾವೆ. ಹಾಗಾಗಿನೇ ಅದರ್ವೈಸ್ ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಬೇಕಿತ್ತು. ಡೋಂಟ್ ನೋ, ಲೈಕ್ ನಿಫ್ಟಿಯಲ್ಲಾದರೆ ಆ ಥರ ಇಶ್ಯೂ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ನಿಫ್ಟಿಯಲ್ಲಿ ಸಮ್ ಅದರ್ ಸ್ಟಾಕ್ಸ್ ಕೂಡ ನಿಫ್ಟಿಗೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇರುತ್ತೆ. ನಿಫ್ಟಿ ಸ್ಲೋಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಲೇ ಇದೆ ಸ್ಟಿಲ್, ಬಿಕಾಸ್ ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡ್ತಿರೋದ್ರಿಂದ ಎಲ್ಲ ಪ್ಲೇಸಿಂದಲೂ ಸೆಲ್ಲರ್ಸ್ ಇದೇ ಆಲ್ ಟೈಮ್ ಹೈ ಇರ್ಬೋದು, ನಿನ್ನೆ ಅಂದ್ಕೊಂಡ್ರು ಇದೇ ಆಲ್ ಟೈಮ್ ಹೈ ಇರ್ಬೋದು, ಇದೇ ಆಲ್ ಟೈಮ್ ಹೈ ಇರ್ಬೋದು, ಇವತ್ತು ಇದೇ ಆಲ್ ಟೈಮ್ ಹೈ ಇರ್ಬೋದು, ಇದೇ ಓಪಲ್ಲ. ಸೊ ಇದೇ ಆಲ್ ಟೈಮ್ ಹೈ ಅಂತ. ಸೊ ಹಾಗಾಗಿನೇ ಮೇಲ್ಗಡೆ ಇದ್ದಾಗ ಮಾರ್ಕೆಟಲ್ಲಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಪ್ರೀಮಿಯಮ್ಸ್ಗಳು ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ, ಸ್ಲೋ ಪ್ರೀಮಿಯಮ್ ಮೂವ್ ಆಗುತ್ತೆ. ಅವಾಗ ನಮಗೆ ಆಪ್ಷನ್ ಬೇರ್ಸಿಗೆ ಸ್ವಲ್ಪ ಲಾಸ್ ಕೂಡ ಜಾಸ್ತಿನೇ ಆಗುತ್ತೆ. ಓಕೆ, ಯಾರು ಕಲಿಬೇಕು ಅನ್ನೋರಿದ್ರೆ ಇವತ್ತಿಂದು ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್.